ಇದ್ಯಾವ ಡಾಕ್ಟರು ದೇವರು ನಂಬಿಕೆ ಮಂತ್ರಗಳು ಇನ್ನು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ ಕೊಡೋ ಎಕ್ಸಾಂಪಲ್ಗಳು ಕೆಲವ್ರಿಗೆ ಏನು ಡಾಕ್ಟ್ರ ಇವರು ಅಂತ ಅನಿಸುತ್ತೆ. ಈಗ ನಾನು ನಿಮ್ಗೆ 2 ಎಕ್ಸಾಂಪಲ್ ಕೊಡ್ತೀನಿ. ಒಂದು, ನಾನು ಪ್ರತಿ ದಿವಸ ಮಾಡೋ ವೀಡಿಯೋಸ್ ಕಾರಣ ಸುಮಾರು ಜನ ನನಗೆ ಕನೆಕ್ಟ್ ಆಗ್ತಾರೆ. ನೀವು ಪ್ರತಿ ದಿವಸ ನನ್ನ ವೀಡಿಯೋ ನೋಡ್ತೀರಾ, ಓ ಇವ್ರು ಭಾಳ ಫ್ರೆಂಡ್ಲಿ ಇರ್ತಾರೆ, ಓ ಇವ್ರು ಹೇಳೋ ಮಾತು ನನ್ನ ಜೀವನದಲ್ಲೂ ನಡೆಯುತ್ತೆ, ಇವ್ರು ಅರ್ಥ ಮಾಡ್ಕೊಳ್ತಾರೆ. ಈ ಒಂದು ಮೈಂಡ್ ಸೆಟ್ಟಲ್ಲಿ ನೋಡಬೇಕಾದ್ರೆ ನಾನು ನಿಮ್ಗೆ ಯಾವತ್ತಾರು ಸಿಕ್ಕಿದಾಗ ಅಲ್ವಾ ನಿಮ್ಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ನಾನು ನೋಡಿದ್ದೀನಿ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ ಅಂತ ಬಂದು ಮಾತಾಡಿಸ್ಬೇಕಾದ್ರೆ ನಿಮ್ಮ ಒಂದು ಮುಖದಲ್ಲಿರೋ ಒಂದು ಖುಷಿ ಇದೆ ಅಲ್ಲ, ಅದಕ್ಕೆ ತಕ್ಕಂಥ ಒಂದು ರೆಸ್ಪಾನ್ಸ್ ನನ್ನ ಕಡೆಯಿಂದ ಇಲ್ಲದೆ ಇರ್ಬೋದು. ಬಿಕಾಸ್ ನಾನು ವಿಡಿಯೋ ಮಾಡ್ತಾ ನನ್ನ ಕಂಫರ್ಟ್ ಝೋನಲ್ಲಿ ಒಂದು ಬೇರೆನೇ ಪರ್ಸನ್ ಡೈರೆಕ್ಟಾಗಿ ಮೀಟ್ ಮಾಡಿದಾಗ ನಾನು ಇಂಟ್ರೋವರ್ಟ್ ಅಂತ ನನಗೂ ಇತ್ತೀಚೆಗೆ ಗೊತ್ತಾಗಿದ್ದು. ನಾನು ಸ್ಮೈಲ್ ಮಾಡೋದಕ್ಕೂ ಹಿಂಜರಿಕೆ ಆಗುತ್ತೆ. ಏನು ಮಾತಾಡ್ಸೋದು ಇವ್ರನ್ನ, ಇವ್ರು ಯಾರು, ಇವ್ರ ಹೆಸ್ರೇನು, ಇವ್ರ ಬಗ್ಗೆ ಏನಾದರೂ ಕೇಳಬೇಕಾ, ನಂಗೆ ಏನೇನೋ ಕ್ವೆಶನ್ಸ್ ಮನಸ್ಸಲ್ಲಿದ್ರೂ ನಾನು ಮಾತಾಡೋದಕ್ಕೆ ಆಗೋದಿಲ್ಲ ಆ ಕ್ಷಣದಲ್ಲಿ. ಆ್ಯಂಡ್ ಅವರಿಗಿದ್ದ ಖುಷಿಗೆ ತಕ್ಕಂಥ ರೆಸ್ಪಾನ್ಸ್ ನನ್ನ ಕಡೆಯಿಂದ ಬಂದಿರೋದಿಲ್ಲ. ಆ ಒಂದು ಫೇಸ್ ಮುಗ್ದಿದ ತಕ್ಷಣ ನಂಗೆ ತುಂಬ ಫೀಲ್ ಆಗುತ್ತೆ. ತುಂಬ ಸತಿ ಆಗಿದೆ ಇದು. ನಾನು ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕಿತ್ತು, ಅವ್ರು ಯಾವ ಊರು, ಅವ್ರ ಹೆಸ್ರೇನು, ಅವ್ರು ಏನು ಮಾಡ್ತಾರೆ ಏನೂ ನಾನು ಕೇಳಲಿಲ್ಲ ಅಲ್ಲ. ಅವರೊಂದು ಫೋಟೋ ಕೇಳಿದಾಗ್ಲೂ ಒಂದು ಹಿಂಜರಿಕೆಯಲ್ಲಿ ಫೋಟೋ ಕೊಟ್ಟಿರ್ತೀನಿ. ಅದು ನಾನು ಹೀಗಿದ್ದೀನಿ. ಬಟ್ ಇದೇ ವಿಷಯಕ್ಕೆ ಮುಂಚಿನ ದಿವ್ಯಾ ಆದರೆ ಹೇಗೆ ಯೋಚನೆ ಮಾಡ್ತಿದ್ಲು ಗೊತ್ತಾ? ತುಂಬ ಓವರ್ ಥಿಂಕ್ ಮಾಡ್ತಿದ್ಲು. ಅಯ್ಯೋ ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ, ನನ್ನ ತುಂಬ ಅಹಂಕಾರಿ ಅಂದ್ಕೊಂಡಿದ್ದಾರೆ, ನಾನು ಹಾಗಲ್ಲ, ಹೇಗೆ ಅವ್ರಿಗೆ ತಿಳಿಸೋದು, ಈ ಥರ ತುಂಬ ಓವರ್ ಥಿಂಕ್ ಮಾಡ್ತಿದ್ದೆ. ಇದಕ್ಕೆ ನಾನು ಹೇಗೆ ಬದಲಾಗಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ನಮ್ಮ ಬಿಹೇವಿಯರ್ ಬೇರೆಯವ್ರಿಗೆ ಬೇಜಾರು ಮಾಡೋಂಗಿದ್ರೆ ಅದನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಫಸ್ಟೆಲ್ಲ ಯಾರಾದರೂ ಸಿಕ್ಬಿಟ್ರೆ ನಾನು ಏನೂ ಮಾತಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಅಟ್ಲೀಸ್ಟು ನೀವು ಯಾವ ಊರು, ನಿಮ್ಮ ಹೆಸರೇನು ಅಂತಾದರೂ ನಾನು ಮಾತಾಡಿಸ್ತೀನಿ. ಸ್ವಲ್ಪ ನಾನು ಕಂಫರ್ಟೇಬಲ್ ಆಗಿದ್ದೀನಿ. ಅದರಲ್ಲಿ ಇನ್ನಷ್ಟು ಕಂಫರ್ಟೇಬಲ್ ಆಗಲೇಬೇಕು. ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ. ನಾನು ಮಾಡೋ ವಿಡಿಯೋ ಬೇರೆಯವ್ರಿಗೆ ಕನೆಕ್ಟ್ ಆದಾಗ ನನ್ನ ಬಗ್ಗೆ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ಸೋದಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಬೇಜಾರು ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ. ಸೊ ಇನ್ನೊಂದೇನು ಗೊತ್ತಾ, ನಾನು ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಇತ್ತೀಚೆಗೆ ಎಲ್ಲರೂ ನೋಡಿರ್ಬೋದು, ಒಂದು ಬೌಲ್ನ ನಾನು ಒಡೆದಾಕ್ತೀನಿ. ಅದ್ರ ಬಗ್ಗೆ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ತುಂಬ ಈಸಿಯಾಗಿ ಅರ್ಥ ಆಯಿತು, ಓ ಹೌದಲ್ವಾ, ನಮ್ಮನ್ನು ನಾವೇ ಕಳ್ಕೊಬಾರ್ದು, ಈ ಥರ ಕಮೆಂಟ್ಸು ಇದೆ. ಇನ್ನು ಕೆಲವರು ಅಯ್ಯೋ ಒಂದು ವೀಡಿಯೋಗಾಗಿ ಬೌಲ್ನ ಹೊಡೆದಾಕ್ಬಿಟ್ರಲ್ಲ ಅಂದರು. ಬಟ್ ಅದರಲ್ಲಿ ಇನ್ನೊಂದು ಕಮೆಂಟ್ ಇತ್ತು, ಇವ್ರಿಗೇನು ಯೂಟ್ಯೂಬಲ್ಲಿ ₹1000 ಬರುತ್ತೆ, ಒಂದು ಬೌಲು ಜುಜುಬಿ ಅಂತ ಹಾಕಿದ್ರು. ಇದೇ ಮುಂಚಿನ ದಿವ್ಯಾ ಆದರೆ ಅಯ್ಯೋ ನಾನು ವಿಡಿಯೋ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತ ನಾನು ಈ ಗ್ಲಾಸ್ನ ಒಡೆದ್ರೂ ಪರವಾಗಿಲ್ಲ ಅನ್ನೋ ಯೋಚನೆನೇ ನನಗಿರಲಿಲ್ಲ. ಇದನ್ನ ಒಡೆಯೋದ್ರಿಂದ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತಲ್ಲ ಅಂತ ಇಂಟೆನ್ಷನಲ್ಲಿ ನಾನು ಮಾಡಿದೆ. ಇದೆಲ್ಲನೂ ಹೇಳಬೇಕು, ಕಮೆಂಟ್ ರಿಪ್ಲೈ ಮಾಡಬೇಕು ಅಂತ ತುಂಬ ಓವರ್ ಥಿಂಕ್ ಮಾಡಿ ನನ್ನ ಮೆಂಟಲ್ ಪೀಸ್ನ ಹಾಳು ಮಾಡ್ಕೊಳ್ತಿದ್ದೆ. ಒಂದೇ ವಿಡಿಯೋ ಒಂದೇ ವಿಚಾರನ ನೋಡೋ ದೃಷ್ಟಿಕೋನ ಬೇರೆ ಬೇರೆ ಇರುತ್ತೆ. ಯಾವುದಕ್ಕೂ ಓವರ್ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗಬೇಡಿ. ಅದರಿಂದ ನಾನು ಒಳ್ಳೆಯವಳು, ನನ್ನ ಉದ್ದೇಶ ಒಳ್ಳೇದಿತ್ತು ಅಂತ ನೀವು ಸಾರಿ ಹೇಳೋ ಹಂಗೆ ಕಾಣುತ್ತೆ. ಅದು ಬೇಕಾಗಿಲ್ಲ. ನಿಮ್ಮ ಲೈಫಲ್ಲೂ ತುಂಬ ಬರುತ್ತೆ. ಎಲ್ಲರೂ ನಿಮ್ಮ ಬಗ್ಗೆ 1000 ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ, ಒಪಿನಿಯನ್ಸ್ ಕೊಡ್ತಾರೆ. ನೀವು ಮಾಡೋ ಕೆಲಸ, ಓ ಅವಳಿಗೆ ಆ ಲಾಭ ಇರುತ್ತೆ, ಈ ಲಾಭ ಇರುತ್ತೆ, ಅಥವಾ ಅವಳು ಯಾಕೆ ಹಾಗೆ ಮಾಡಿದ್ಲು, ಅವಳು ಹೀಗೆ ಮಾಡ್ಬೋದಿತ್ತಲ್ಲ ಅಂತೆಲ್ಲ ಹೇಳ್ತಾರೆ. ನೀವು ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇಲ್ವಾ, ನೀವು ಮಾಡೋ ಕೆಲಸದಲ್ಲಿ ಹಿಂದಕ್ಕೆ ಬೀಳ್ತೀರಾ. ಬರೀ ಎಲ್ಲರಿಗೂ ಆನ್ಸರ್ ಮಾಡ್ತಾ ಕೂರಬೇಕಾಗುತ್ತೆ. ಸೊ ನಿಮ್ಮ ಇಂಟೆನ್ಷನ್ ನಿಮಗೆ ಗೊತ್ತಿರುತ್ತೆ, ಆ ಭಗವಂತನಿಗೆ ಗೊತ್ತಿರುತ್ತೆ. ಯಾವಾಗ ಒಂದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು, ಯಾವಾಗ ಅದರ ಅವಶ್ಯಕತೆ ಇಲ್ಲ ಅನ್ನೋದ್ರ ಕ್ಲಾರಿಟಿ ನಿಮಗಿರೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ನೆಗೆಟಿವಿಟಿ ಬಗ್ಗೆ ಜಾಸ್ತಿ ಯೋಚನೆನೂ ಮಾಡೋದಿಲ್ಲ. ಓವರ್ ಆಲ್ ಈ ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಂದ್ರೆ, ನೀವು ಒಳ್ಳೆಯವರು ಆಗಿರ್ಬೋದು, ಕೆಟ್ಟವರು ಆಗಿರ್ಬೋದು, ನಾವೆಲ್ಲ ಮನುಷ್ಯರಲ್ವಾ. ಎಲ್ಲ ವಿಷಯದಲ್ಲೂ ಒಂದೊಂದು ಫೀಲ್ ಇರುತ್ತೆ ನಮಗೆ. ಒಂದೊಂದು ವಿಷಯದಲ್ಲಿ ನಾವು ಕೆಟ್ಟವರು ಇರ್ತೀವಿ, ಕೆಲವೊಂದು ವಿಷಯದಲ್ಲಿ ನಿಜವಾಗ್ಲೂ ಒಳ್ಳೆಯವರು ಇರ್ತೀವಿ. ಹೊರಗೆ ನಾವು ಹೇಗಾದರೂ ಕಾಣಿಸ್ಲಿ ಪರವಾಗಿಲ್ಲ, ಬಟ್ ನಿಮ್ಮ ಮನಸ್ಸಾಕ್ಷಿಗಂತೂ ಕ್ಲಿಯರ್ ಆಗಿ ಗೊತ್ತಿರುತ್ತೆ ನೀವು ಒಳ್ಳೆಯವರ ಅಥವಾ ಕೆಟ್ಟವರ, ಅಥವಾ ಈ ವಿಷಯದಲ್ಲಿ ನೀವು ಒಳ್ಳೆತನ ತೋರಿಸಿದ್ದೀರಾ ಅಥವಾ ಕೆಟ್ಟತನ ಇದೆಯಾ ಅಂತ ಹೇಳ್ಬಿಟ್ಟು. ಅದೇ ಫೈನಲ್. ಅದಕ್ಕಿಂತ ದೊಡ್ಡ ಜಡ್ಜ್ ಇನ್ಯಾರೂ ಇಲ್ಲ. ಅದೇ ಸ್ಪಿರಿಚುವಲ್ ಜರ್ನಿ ನಮಗೆ ತಿಳಿಸ್ಕೊಡುತ್ತೆ. ಸೊ ಒಳ್ಳೆ ಮನಸ್ಸಿಂದ ನಾವೇನೋ ಮಾಡೋದಕ್ಕೆ ಹೋಗ್ತೀವಿ, ಬಟ್ ನೋಡೋರಿಗೆ ಕೆಟ್ಟವರಾಗಿ ಕಾಣ್ತೀವಿ. ಹಾಗಂತ ನಾವು ಕೆಟ್ಟವರು ಅಂತ ನಾವು ಫೀಲ್ ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವುದೋ ಗುರುಗಳಿಂದ ಇರ್ಬೋದು, ಬುಕ್ಸ್ಗಳಿಂದ ಇರ್ಬೋದು, ಒಂದು ಭಗವದ್ಗೀತೆ ಓದೋದ್ರಿಂದ, ಇಲ್ಲ ದೇವ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಇಂಥದ್ನೆಲ್ಲ ನಾವು ಕಲಿತೀವಿ. ಇದು ಯಾವುದು ಶಾಲೆಯಲ್ಲಿ ಕಲಿಸ್ಕೊಡೋದಿಲ್ಲ ಅಲ್ವಾ. ಇನ್ನು ನನ್ನ ಲೈಫಿನ 1-2 ಉದಾಹರಣೆ ನಿಮಗೆ ತಿಳಿಸಿದಷ್ಟೇ. ಈ ಥರ ನಿಮ್ಮ ಲೈಫಲ್ಲೂ ಸುಮಾರು ಸನ್ನಿವೇಶಗಳು ನಡೀತಾ ಇರುತ್ತೆ. ಆ ಟೈಮಲ್ಲಿ ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ಮನಸ್ಸಾಕ್ಷಿಗೆ ಚೆನ್ನಾಗಿ ಗೊತ್ತಿರುತ್ತೆ ನೀವು ಏನು ಅಂತ. 1 ವರ್ಷದ ಮುಂಚೆ ನಾನು ಹೀಗಿರಲಿಲ್ಲ. ನನ್ನಲ್ಲಾದ ಬದಲಾವಣೆಗಳು ನನ್ನ ಮೆಂಟಲ್ ಪೀಸಿಗೆ ತುಂಬ ಹೆಲ್ಪ್ ಮಾಡಿದೆ.
ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡುತ್ತೆ ಅಂತ. ಇನ್ನಷ್ಟು ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ, ಮೆಂಟಲ್ ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ಅಕೌಂಟ್ನ ಫಾಲೋ ಮಾಡಿ. ನಾನು ಏನೇ ಒಂದು ವಿಡಿಯೋ ಮಾಡಬೇಕಾದ್ರೆ ಯಾವ್ದಾದ್ರು ವಸ್ತು ಹಾಳು ಮಾಡಿದ್ದೀನಿ ಅಂದ್ರೂ ತುಂಬ ಯೋಚನೆ ಮಾಡಿರ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಥ್ಯಾಂಕ್ ಯು.